ನಮಸ್ಕಾರ. ಆಟೋ ರಸ್ತೆ ಕೊನೆಯಲ್ಲಿದ್ದ ಮನೆಯ ಮುಂದೆ ನಿಂತಿತ್ತು. ಒಬ್ಬ ಯುವತಿ ಕೈಯಲ್ಲಿ 2 ವರ್ಷದ ಮಗು. ಅವಳ ತಂದೆ ತಾಯಿ ಇಳಿದರು. ಹಳೆಯ ಕಾಲದ ಮನೆ. ಮುಂದೆ 7-8 ಮೆಟ್ಟಿಲು ಗಮನಿಸಿ ನೋಡಿದರೆ ಮನೆಯ ಮೇಲೆ ಎತ್ತರದಲ್ಲಿ ಶುಭಮಂಗಳ ಎಂದು ಹೆಸರು ಕಾಣುವುದು. ವರಂಡ ದಾಟಿ ಹಾಲಿಗೆ ಬಂದರು. ಅಲ್ಲಿದ್ದ ಕ್ಲರ್ಕ್ ಇವಳು ಕೊಟ್ಟ ಚೀಟಿಯನ್ನು ತನ್ನ ಬಳಿ ಇದ್ದ ಹಾಳೆಯಲ್ಲಿ ಗುರುತಿಸಿ ಒಳಗೆ ಹೋಗಿ ಎಂದು ಒಂದು ಕೋಣೆಯನ್ನು ತೋರಿಸಿದ. ತಾಯಿ ಮೊಮ್ಮಗುವನ್ನು ಎತ್ತಿಕೊಂಡರು. ತಂದೆ ಬೆದರಿದ ಹರಿಣಿಯಂತಿದ್ದ ಮಗಳ ಬೆನ್ನು ತಟ್ಟಿ ಧೈರ್ಯ ತುಂಬಿದರು. ಕೋಣೆಯ ಒಳಗೆ ದೊಡ್ಡ ಟೇಬಲ್ನ ಹಿಂದೆ ಕುಳಿತಿದ್ದ ನಡು ವಯಸ್ಸಿನ ಮನುಷ್ಯ ಎದ್ದು, ಬನ್ನಿ ಕುಳಿತುಕೊಳ್ಳಿ, ನಾನು ಸುಕುಮಾರ್ ಎಂದರು. ನೀವು ಫೋನ್ನಲ್ಲಿ ಹೇಳಿದ್ದು ನಿಮ್ಮ ಫೈನಲ್ ಮಾತೆ? ನಿಮ್ಮ ತಂದೆ ತಾಯಿ ಬಂದಿದ್ದಾರೆಯೇ ಎಂದು ಕೇಳಿದಾಗ ಹೌದು ಎಂದು ತಲೆಯನ್ನಾಡಿಸಿದಳು. ಮಗು ಸಮೇತ ಮೂವರನ್ನು ಪಕ್ಕದ ಕೋಣೆಗೆ ಕರೆದೊಯ್ದರು. ಅಲ್ಲಿ ಲಾಲದ ಆಕಾರದಲ್ಲಿ ಅಗತ್ಯವಿದ್ದಷ್ಟು ಜೋಡಿಸುವಂಥ ಬಿಡಿ ಸೋಫಾಗಳು 12 ಇದ್ದವು. ಮಧ್ಯೆ ಒಂದು ಟೀಪಾಯ್. ಒಂದು ಕಡೆ ಒಬ್ಬ ಯುವಕ, ಅವನ ತಂದೆ ತಾಯಿ. ಸುಮಾರು 8 ವರ್ಷದ ಹುಡುಗಿ ಕುಳಿತಿದ್ದಳು. ಇವರು ಮನೋಹರ್ ಅಂತ. ಅವರ ತಂದೆ ತಾಯಿ ಮತ್ತು ಮಗಳು ಶ್ಯಾಮಲ ಪರಸ್ಪರ ನಮಸ್ಕಾರ ಹೇಳಿದ್ದರು. ನೀವಿಬ್ಬರು ಹಿರಿಯರ ಆಶೀರ್ವಾದದೊಡನೆ ಮದುವೆ ಆಗಲು ನಿಶ್ಚಯಿಸಿರುವುದು ಸಂತೋಷದ ಸಂಗತಿ. ನಿಮಗೆ ಯಾವ ರೀತಿ ಮದುವೆ ಬೇಕೋ ಹಾಗೆ ಏರ್ಪಾಡು ಮಾಡುತ್ತೇನೆ ಎಂದರು ಸುಕುಮಾರ್. ಶುಭಮಂಗಳ ಒಂದು ಮರು ಮದುವೆಯ ಕೇಂದ್ರ. ಸುಕುಮಾರ್ ಅದರ ಮಾಲೀಕರು ಮತ್ತು ಡೈರೆಕ್ಟರ್. ಯುವತಿ ಸುಮಲತಾ ರಿಜಿಸ್ಟರ್ ಮದುವೆ ಆಗಲಿ ಎಂದಳು. ಏಕೆಂದರೆ ಅವಳು ವಿಧವೆ. ಅವಳ ಗಂಡ ಒಂದು ಅಪಘಾತದಲ್ಲಿ ಮಗು ಹುಟ್ಟುವ ಮೊದಲೇ ತೀರಿ ಹೋಗಿದ್ದ. ಮನೋಹರ್ನ ಹೆಂಡತಿ 7 ವರ್ಷದ ಹಿಂದೆ ಡೈವರ್ಸ್ ಪಡೆದು ಅಮೆರಿಕಕ್ಕೆ ಹೊರಟು ಹೋಗಿದ್ದರು. ಮನೋಹರ್, ನಮಗೆ ಇದು 2ನೇ ಮದುವೆಯಾದರೂ ನಾವೇನು ತಪ್ಪು ಮಾಡುತ್ತಿಲ್ಲ. ವರಪೂಜೆ, ಕಾಶಿ ಯಾತ್ರೆ ಬೇಡ. ಉಳಿದಾಗೆ ಶಾಸ್ತ್ರೋಕ್ತವಾಗಿ ಮದುವೆ ನಡೆಯಲಿ. ಭಾಳ ಬೇಕಾದವರನ್ನು ಮಾತ್ರ ಕರೆಯೋಣ. ಆಮೇಲೆ ರಿಜಿಸ್ಟರ್ ರಿಸೆಪ್ಷನ್ ಎಂದ. ಹಿರಿಯರಿಗೂ ಅದೇ ಸರಿ ಎಂದು ತೋರಿತು. ಅದರ ಮರು ಶುಕ್ರವಾರ ಸುಮಲತಾ ಮನೋಹರ್ ಅವರ ಮದುವೆ ನಡೆಯಿತು. ಮನೋಹರ್ ಒಬ್ಬ ಇಂಜಿನಿಯರ್. ಸುಮಲತಾಗೆ ಬ್ಯಾಂಕ್ನಲ್ಲಿ ಕೆಲಸ. ಮನೋಹರ್ನ ಮನೆ ಇದ್ದ 2 ರಸ್ತೆ ಆಚೆ ಒಂದು ದೊಡ್ಡ ಮಾಡಿ ಮನೆಯನ್ನು ಬಾಡಿಗೆಗೆ ಪಡೆಯಲಾಯಿತು. ಅವನ ತಾಯಿಗೆ ಮಂಡಿ ನೋವು. ಅದರಿಂದ ಮನೋಹರ್ನ ತಂದೆ ತಾಯಿ ಕೆಳಗಿನ ಮನೆಯಲ್ಲೂ, ಲತಾಳ ತಂದೆ ತಾಯಿ ಮಾಡಿಯಲ್ಲೂ ಇರಲು ನಿರ್ಧರಿಸಿದರು. ಲತಾಳ ತಾಯಿ ತಂದೆ ನಿವೃತ್ತ ಅಧ್ಯಾಪಕರು. ಶ್ಯಾಮಲಳನ್ನು, ಇವರ ಮಗು ದೀಪಕ್ನನ್ನು ಮನೋಹರ್ನ ತಂದೆ ತಾಯಿಯರು ನೋಡಿಕೊಳ್ಳುವರು. ಮನೆ ಮುಂದೆ ತೋಟ, ಮಕ್ಕಳು ಆಟವಾಡಲು ಜಾಗವಿತ್ತು. ಮನೆ ಕೆಲಸಕ್ಕೆ ಹಾಲು, ಮಾಲೆ, ಅಡಿಗೆಯವರು ಇದ್ದು ಹಿರಿಯರಿಗೆ ತೊಂದರೆಯಾಗದಂತೆ ಇತ್ತು. ಮನೋಹರ್ನ ಮನೆಯಲ್ಲಿ ಲತಾಳದೇ ಅಡುಗೆ. ಸಂಜೆ ಶ್ಯಾಮಲ ಅಜ್ಜಿ ಮನೆಗೆ ಬರುವಳು. ರಾತ್ರಿ ಮಕ್ಕಳು ಅವರ ಮನೆಗೆ ಹೋಗುವರು. ಶ್ಯಾಮಲ ದೀಪಕ್ನನ್ನು ತನ್ನ ಸ್ವಂತ ತಮ್ಮನೆಂದೇ ಭಾವಿಸಿದ್ದಳು. ಅವನು ಅವಳ ಹಿಂದೆಯೇ ಸುತ್ತುವನು. 6-7 ತಿಂಗಳು ಅವರ ವೈವಾಹಿಕ ಜೀವನ ಚೆನ್ನಾಗೇ ಇತ್ತು. ಅನಂತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಗುಲಾಬಿ ನಡುವಿನ ಮುಳ್ಳುಗಳಂತೆ ತ್ರಾಸದಾಯಕವಾಯಿತು. ಮದುವೆಯಾದ ಮೇಲೆ ಲತಾ ಮನೆ ಹತ್ತಿರದ ಬ್ರಾಂಚ್ಗೆ ವರ್ಗ ಮಾಡಿಸಿಕೊಂಡಳು. ಆದರೆ ನಡೆದುಕೊಂಡು ಹೋಗಲು ಆಗುತ್ತಿರಲಿಲ್ಲ. ಆಟೋದಲ್ಲಿ ಹೋಗಬೇಕಾಗಿತ್ತು. ಆದರೆ ಆಟೋ ಬರುತ್ತಿರಲಿಲ್ಲ. ಮೊದಲು ಗಂಡನ ಜೊತೆ ಹೋಗಿ ಬರುತ್ತಿದ್ದಳು. ಅವನಿಗೆ ಮೀಟಿಂಗ್, ಸೈಟ್ ವರ್ಕ್ ಇದ್ದಾಗ ಅವಳಿಗೆ ತೊಂದರೆ. ಹಳೆಯ ಸ್ಕೂಟಿಯನ್ನು ಮದುವೆಗೆ ಮುಂಚೆ ಮಾರಿದ್ದಳು. ಇವಳಿಗೆ ಬೇಕಾದ ಬಣ್ಣ ಸಿಗದೆ ಹೊಸ ಗಾಡಿ ಬರುವುದು ತಡವಾಗಿತ್ತು. ಹೀಗಿರ ಮ್ಯಾನೇಜರ್ಗೆ ಏಜೆನ್ಸಿಯವರ ಪರಿಚಯದಿಂದ ಫೋನ್ ಮಾಡಿದ ದಿನವೇ ಹೊಸ ಸ್ಕೂಟಿ ಬಂದಿತ್ತು. ತನಗೆ ಮೊದಲೇ ಹೇಳದೆ ಅವಳು ಗಾಡಿ ತೆಗೆದುಕೊಂಡಿದ್ದು ಮನೋಹರ್ನಿಗೆ ಇಡಿಸಲಿಲ್ಲ. ಕೋಪಿಸಿಕೊಂಡ. ಇವಳು ನನ್ನ ಹಣದಲ್ಲಿ ತಾನೇ ಕೊಂಡುಕೊಂಡೆ ಎಂದು ಬಿಟ್ಟಳು. ಅವಳ ಈ ದುಡುಕು ಮಾತು ಜಗಳದ ಕಿಡಿಯನ್ನು ಹತ್ತಿಸಿತು. ಇನ್ನೊಂದು ಮುಖ್ಯ ವಿಷಯ, ಊಟ. ಮನೋಹರ್ನಿಗೆ ಗರಂ ಮಸಾಲೆ ಹಾಕಿದ ಉತ್ತರ ಭಾರತದ ತಿಂಡಿ ಊಟ ಭಾಳ ಇಷ್ಟ. ಲತಾಗೂ ಅನ್ನ, ಸಾರು, ಮೊಸರಿದ್ರೆ ಸಾಕು. ವಿವಿಧ ರೀತಿಯ ಅಡುಗೆ ಮಾಡಲು ಅವಳಿಗೆ ಅಕ್ಕರೆಯೂ ಇರಲಿಲ್ಲ. ಕಲಿತುಕೋ, ಅದೇನೋ ಬ್ರಹ್ಮವಿದ್ಯೆ ಎಂದ. ಖ್ಯಾತ ಬಾನಸಿಕರಾದ ನಲ, ಭೀಮ ಗಂಡಸರಲ್ಲವೇ ಎಂದು ಹಾಸ್ಯ ಮಾಡಿದ್ದಳು. ಆದರೂ ಆಸಕ್ತಿ ಇಲ್ಲದೆ ಪುಸ್ತಕ ನೋಡಿ ಮಾಡಿದ ಅಡುಗೆ ಮಸಾಲೆ ಹೆಚ್ಚಾಗಿ ಔಷಧಿ ವಾಸನೆ ಎಂದು ಎಸೆದಾಗ ನಾಯಿ ಹಸು ಕೂಡ ಮೂಸಿ ನೋಡಲಿಲ್ಲ. ಗಾಯದ ಮೇಲೆ ಬರೆ ಹಾಕಿದಂತೆ ಮನೋಹರ್ ತನ್ನ ಮಾಜಿ ಹೆಂಡತಿ ರೇಷ್ಮಾ ಇಂಥ ಅಡುಗೆ ಭಾಳ ಚೆನ್ನಾಗಿ ಮಾಡುತ್ತಿದ್ದಳು ಎಂದ. ಅಸಹನೆ ಬೆಂಕಿ ಹತ್ತಿಕೊಂಡಿತು. ಮನೆಯನ್ನು ಅಲಂಕರಿಸುವುದು ಅವನಿಗಿಷ್ಟ. ತಾನು ಕೆಲಸಕ್ಕೆ ಹೋಗುವವಳು, ಇದಕ್ಕೆ ಪುರ್ಸೊತ್ತಿಲ್ಲ ಎಂದಳು. ಕೆಲಸ ಬಿಡು ಎನ್ನಲು ಇವಳು ಒಪ್ಪಲಿಲ್ಲ. ಮಕ್ಕಳು ಅಜ್ಜಿಯರ ಹತ್ತಿರ ಬೆಳೆಯುತ್ತಿದ್ದು ಇವಳಿಗೇನು ಮಹಾ ಕೆಲಸ ಎಂದು ಹೇಳಿದ. ಕುಡಿದ ಲೋಟ ಸಹ ತೊಳೆಯದೆ ಇಡುತ್ತಿದ್ದ ಗಂಡನ ಮೇಲೆ ಲತಾಗೆ ಸಿಟ್ಟು ಬಂದಿತ್ತು. ಖಾರವಾಗಿ 4 ಮಾತಾಡಿದಳು. ಒಂದು ದಿನ ರಾತ್ರಿ ಇವರು ಮಲಗುವ ಸಮಯದಲ್ಲಿ
ಮನೋಹರ್ ರೇಷ್ಮಾಗೆ ಫೋನ್ ಮಾಡಿ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿ ಬಹಳ ಹೊತ್ತು ಮಾತನಾಡುತ್ತಿದ್ದ. ಲತಾ ಗಮನಿಸಿದರೆ ಸುಮ್ಮನಿದ್ದಳು. 4 ದಿನ ತರುವಾಯ ಬಂದ ಲತಾ ಹುಟ್ಟಿದ ಹಬ್ಬವನ್ನು ಮರೆತ. ರಾತ್ರಿ ಇವಳ ತಂದೆ ತಾಯಿಯರ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಏನು ವಿಶೇಷ ಎಂದು ಕೇಳಿದ. ಲತಾ ವ್ಯಂಗ್ಯವಾಗಿ, ಇವರಿಗಿನ್ನೂ ಅವರ ಮಾಜಿ ಹೆಂಡತಿ ಮೇಲೆ ಮನಸ್ಸಿದೆ ಅಮ್ಮ, ನನ್ನ ಜ್ಞಾಪಕ ಹೇಗೆ ಬರುತ್ತದೆ ಎಂದಳು ಕಟುವಾಗಿ. ಅವನು 1000 ರೂಪಾಯಿ ನೋಟನ್ನು ನೀಡಿದ. ಲತಾಗೆ ರೇಗಿತು. ನಾನು ದುಡ್ಡು ಕಾಣದವಳಲ್ಲ, ಮರೆತಿದ್ದು ಅಲ್ಲದೆ ಇದು ಇನ್ನೂ ದೊಡ್ಡ ಇನ್ಸಲ್ಟ್. ಈಗಲೂ ಹೊರಗೆ ಹೋಗಿ ಒಂದು ಗುಲಾಬಿ ಹೂ ತಂದಿದ್ದರೆ ಸಂತೋಷವಾಗುತ್ತಿರಲಿಲ್ಲವೇ ಎಂದು ಅತ್ತಳು. ಅವನ ತಂದೆ ತಾಯಿಯು ಇವನದೇ ತಪ್ಪು ಎಂದರು. ಜ್ವಾಲೆ ಇನ್ನೂ ಹತ್ತಿಕೊಂಡಿತ್ತು. ಹೀಗೆಲ್ಲ ವಾರಕ್ಕೆ 1-2 ಬಾರಿ, ಅದು ರಾತ್ರಿ ಹೊತ್ತು ರೇಷ್ಮಾ ಫೋನ್ ಮಾಡುತ್ತಿದ್ದಳು. ಲತಾ ಡೈವರ್ಸ್ ಆದಮೇಲೆ ರೇಷ್ಮಳ ಸಂಪರ್ಕ ಕಡಿಯಬೇಕೆಂದಳು. ವಿಚ್ಛೇದನ ಆದರೂ ನಾವೇನು ಸ್ನೇಹಿತರು ಎಂದ ಮನೋಹರ್. ಇಂಥ ಸ್ನೇಹ? ಹಾಗಿದ್ದರೆ ಏಕೆ ಬಿಟ್ಟಿರಿ? ಇವಳು ಅಮೆರಿಕದಲ್ಲಿ ನೆಲೆಸಬೇಕೆಂದಳು. ನಾನು ಅಪ್ಪ ಅಮ್ಮನನ್ನು ಬಿಟ್ಟಿರಲು ಒಪ್ಪಲಿಲ್ಲ, ಅದಕ್ಕೆ ಡೈವರ್ಸ್ ಮಾಡಿದೆವು. ಅವಳು ಅಮೆರಿಕ ಪ್ರಜ್ಞೆಯನ್ನೇ ಮದುವೆಯಾಗಿ ಅಲ್ಲಿ ನೆಲೆಸಿದ್ದಾರೆ. ಆದರೆ ನನ್ನ ಮೇಲೆ ಅಕ್ಕರೆ ಇದೆ. ಹೌದೌದು, ನಿಮ್ಮ ಮೇಲೆ ಭಾಳ ಅಕ್ಕರೆ ಇದೆ. 1 ವರ್ಷದ ಮಗುವನ್ನು ಬಿಟ್ಟು ಹೋದವಳಿಗೆ ಆ ಮಗು ಹೇಗಿದೆ ಎಂದು ಒಂದು ಮಾತನ್ನು ಕೇಳಲು ಬುದ್ಧಿ ಇಲ್ಲ. ನಿಮ್ಮ ಮೇಲೆ ಪ್ರೀತಿಯ? ಇದು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವ ತಂತ್ರ ಎಂದು ನಿಮಗೆ ತಿಳಿಯಲಿಲ್ವೇ? ನೀವು ಅವಳೊಡನೆ ಯಾವ ರೀತಿಯ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ನನಗೆ ಮಾತು ಕೊಡಿ ಎಂದಳು ಲತಾ. ಅವಳ ಮಾತಿನಲ್ಲಿ ನ್ಯಾಯ ಇತ್ತು. ಅವನು ಅಹಂನಿಂದ, ನಾವು ಶತ್ರುಗಳಲ್ಲ, ನನಗಿಷ್ಟ ಬಂದಂತೆ ಇರ್ತೇನೆ ಎಂದು ಬಿಟ್ಟ. ಅಸಮಾಧಾನ ದಲ್ಲುರಿಯಾಗಿ ಹತ್ತಿಕೊಂಡಿತು. ಮರುದಿನ ಮನೋಹರ್ ಲತಾಳನ್ನು ಸಮಾಧಾನ ಮಾಡುವಂತೆ ತನಗಿಷ್ಟವಾದ ಬೊಂಬೈ ಹಲ್ವಾ ತಂದ. ಲತಾಳನ್ನು ಕರೆಯುವಾಗ ವಾಡಿಕೆಯಂತೆ ಲತಾ ಎನ್ನದೆ ಚುಮ್ಮಿ ಚುಮ್ಮ ಎಂದು ಕರೆದ. ಅವಳ ಮುಖದಲ್ಲಿ ಭೀತಿ ಹುಟ್ಟಿತ್ತು. ಏನು ಹೇಳಿದಿರಿ? ಕಣ್ಣುಗಳನ್ನು ಅಗಲವಾಗಿ ಅರಳಿಸಿ ತೊತಳಿದಳು. ಸುಮಲತನ ಮುದ್ದಾಗಿ ಚುಮ್ಮಿ ಚುಮ್ಮಮ್ಮ ಎಂದೆ. ನಿಮ್ಮಲ್ಲಿ ಅವರ ಭೂತ ಹೊಕ್ಕಿದೆ ಎಂದು ಅಳುತ್ತಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳಿಗೆ ಏನೆಂದು ತಿಳಿಯಲಿಲ್ಲ. ಕೋಪ ಬಂದಿತ್ತು. ಲತಾಗೆ ನಿಜಕ್ಕೂ ಭಯವಾಗಿತ್ತು. ಕಾರಣ, ಅವಳ ಗಂಡ ಅವಳನ್ನು ಚುಮ್ಮಿ ಎಂದೇ ಕರೆಯುತ್ತಿದ್ದ. ತಾನು ಮರುಮದುವೆಯಾಗಿರೋದು ಅವನ ಆತ್ಮಕ್ಕೆ ಇಷ್ಟವಿಲ್ಲವೇನು ಎಂದು ಹೆದರಿದ್ದಳು. ಮರುದಿನ ಆಫೀಸ್ಗೆ ಹೋದ ಲತಾ ಮನೆಗೆ ಹಿಂತಿರುಗಲಿಲ್ಲ. ಅವಳ ತಾಯಿ ಮಕ್ಕಳನ್ನು ಕರೆದುಕೊಂಡು ಹೋಗಲು ಅವಳೇಕೆ ಬರಲಿಲ್ಲ ಎಂದು ಮನೋಹರ್ನಿಗೆ ಫೋನ್ ಮಾಡಿದಾಗ ಅವನಿಗೆ ಗಾಬರಿಯಾಯಿತು. ಅವಳ ಸಹೋದ್ಯೋಗಿಗಳನ್ನು ಕೇಳಿದಾಗ ಲತಾ ಮಾಮೂಲಿ ಸಮಯಕ್ಕೆ ಬ್ಯಾಂಕ್ ಬಿಟ್ಟಿದ್ದು ತಿಳಿಯಿತು. ವಿಧಿ ಇಲ್ಲದೆ ಅವನ ಹಿರಿಯರಿಗೆ ತಮ್ಮಲ್ಲಿ ಜಗಳವಾದ ವಿಷಯವನ್ನು ಹೇಳಬೇಕಾಯಿತು. ಲತಾಳ ಬಾಲ ಸ್ನೇಹಿತರು ತಂದೆ ತಾಯಿ ಇತ್ತೀಚೆಗೆ ಇಂದಿರಾನಗರದ ಆಚೆ ಹೊಸ ಮನೆ ಕೊಂಡಿದ್ದರು. ಗೆಳತಿ ಗಲ್ಫ್ನಲ್ಲಿದ್ದರು. ಲತಾ ವಯಸ್ಸಾದವರನ್ನು ಆಗಾಗ ಫೋನ್ನಲ್ಲಿ ಸಂಪರ್ಕಿಸುತ್ತಿದ್ದಳು. ಅಲ್ಲಿಗೆ ಹೋಗಿರಬೇಕೆಂದು ಊಹಿಸಿ ಲತಾಳ ತಂದೆ ಜೊತೆಗೆ ಮನೋಹರನು ಅಲ್ಲಿಗೆ ಹೋದರು. ವಿರಸ ಬಹಿರಂಗಪಡಿಸಲು ಇಷ್ಟವಿಲ್ಲದೆ ಫೋನ್ ಮಾಡಬೇಕೆಂದಿದ್ದೆ, ಮಾತನಾಡುತ್ತಾ ಟೈಮ್ ನೋಡಲಿಲ್ಲ ಎಂದಳು. ಇದು ಸುಳ್ಳೆಂದು ಎಲ್ಲರಿಗೂ ಗೊತ್ತು. ಅವಳು ತಾಯಿಯ ಮನೆಯಲ್ಲೇ ಉಳಿದಳು. 2 ದಿನ ಕಳೆದು ತಾಯಿ ವಿವರ ಕೇಳಿದಾಗ ಗಂಡನ ಜೊತೆ ಬಾಳಲು ಸಾಧ್ಯವಿಲ್ಲ, ವಿಚ್ಛೇದನ ನೀಡುತ್ತೇನೆ ಎಂದಳು ಲತಾ. ಮನೋಹರ್ ಅವಳಿಗೆ ಬೇಡ ಎಂದರೆ ನನಗೂ ಬೇಡ. ನಾನೇನು ಹೆಂಗಸರಿಗಾಗಿ ಆತೊರೆಯುವ ವ್ಯಕ್ತಿಯಲ್ಲ. ಏನೋ ಪಾಪ, ಎಳೆಯ ವಿಧವೆಗೆ ಬಾಳು ಕೊಡೋಣ ಎಂದು ಮಗುವಿದ್ದರೂ ಮದುವೆಯಾದೆ. ಅವಳಿಗೆ ಇಷ್ಟು ಪೊಗರಿದ್ದರೆ ನನಗಿಷ್ಟು ಇರಬೇಡ ಎಂದ. ತಮ್ಮ ಅಲ್ಪಬುದ್ಧಿ ಕಂಡೆ ನಿಮ್ಮನ್ನು ಡೈವರ್ಸ್ ಮಾಡಿರಬೇಕು ರೇಷ್ಮಾ ಎಂದಳು ಲತಾ. ಇಬ್ಬರ ಮಾತು ಹದ್ದು ಮೀರಿತು. ಭುಗಿಲೆದ್ದ ಕ್ರೋಧ ದಾವನಲವಾಯಿತು. ಹಿರಿಯರಿಗೆ ಬಹಳ ಚಿಂತೆಯಾಯಿತು. ಮದುವೆಯಾಗಿ ವರ್ಷವೂ ಕಳೆದಿಲ್ಲ. ಹೊಸದರಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಮಾತು ಬರುತ್ತೆ ಹೋಗುತ್ತೆ, ವಿಷಯ ದೊಡ್ಡದು ಮಾಡಬೇಡಿ ಎಂದು ಬುದ್ಧಿ ಹೇಳಿದರು. ಇಬ್ಬರೂ ಕೇಳಲಿಲ್ಲ. ಮದುವೆ ಕೌನ್ಸಿಲರ್ ನೋಡಿ ಎಂದರು. ಅದಕ್ಕೂ ಒಪ್ಪಲಿಲ್ಲ. ಹೋಗಲಿ, ಶುಭಮಂಗಳದ ಸುಕುಮಾರ್ ಬಳಿ ಮಾತಾಡಿ ಎಂದಾಗ ಹಿರಿಯರ ಮನಸ್ಸು ನೋಯಿಸಲು ಇಷ್ಟಪಡದೆ ಒಪ್ಪಿದರು. ಸುಕುಮಾರ್ ಇಬ್ಬರನ್ನು ಕುಳ್ಳಿರಿಸಿ 2 ಹಾಳೆ ಪೆನ್ನು ಕೊಟ್ಟು, ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಬರೆದಿಡಿ, ನಾನೊಂದು ಕಾಲ್ ಎದುರು ನೋಡ್ತಿದ್ದೇನೆ, 10 ನಿಮಿಷದಲ್ಲಿ ಬರ್ತೀನಿ ಎಂದು ಹೊರಗೆ ಹೋದರು. 10 ನಿಮಿಷ ಕಳೆದು ಇಬ್ಬರ ತಂದೆ ತಾಯಿಯರೊಂದಿಗೆ ಮತ್ತೆ ಬಂದರು. ಮೊದಲು ಮನೋಹರನ ದೂರುಗಳನ್ನು ಪರಿಶೀಲಿಸಿದರು. ಸರಿಯಾಗಿ ಅಡಿಗೆ ಮಾಡುವುದಿಲ್ಲ, ಮನೆ ಅಲಂಕಾರವಾಗಿಲ್ಲ, ತಾನು ಸಂಪಾದಿಸುತ್ತಿದ್ದೇನೆಂಬ ಗರ್ವ, ಬೇಡ ಎಂದರೆ ಸ್ಕೂಟಿನಲ್ಲಿ ದಾಡುತ್ತಾಳೆ, ಜೀನ್ಸ್ ಟೀ ಶರ್ಟ್ ಹಾಕಿಕೊಳ್ಳುತ್ತಾಳೆ, ಇತ್ಯಾದಿ ಇತ್ಯಾದಿ. ಸುಕುಮಾರ್ಗೆ ನಗು ಬಂದಿತ್ತು. ಹೊರಗೆ ತೋರಿಸಿಕೊಳ್ಳಲಿಲ್ಲ. ಅವಳ ಕಂಪ್ಲೇಂಟ್ ಶುರುವಾದವು. ಮನೆಯಲ್ಲಿ ಸ್ವಲ್ಪವೂ ಸಹಾಯ ಮಾಡೋದಿಲ್ಲ. ತನಗಿಷ್ಟವಾದ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ಹಾಕಿದರೆ TV ಆಫ್ ಮಾಡ್ತಾರೆ. ತನ್ನನ್ನು ಜೀನ್ಸ್ ಹಾಕಿದಾಗ ಚೆನ್ನಾಗಿಲ್ಲ ಎನ್ನುವರು ಚಡ್ಡಿ ಹಾಕಿಕೊಂಡು ಹೊರಗೆ ಹೋಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತೀವ್ರವಾದ ಖಂಡನೆ. ಮಾಜಿ ಹೆಂಡತಿಯ ಜೊತೆ
ಇನ್ನೂ ಸ್ನೇಹವಾಗಿರುವುದು, ಪದೇ ಪದೇ ಫೋನ್ ಮಾಡೋದು. ಈ ಪಟ್ಟಿಗಳ ನೋಡಿದರೆ ನಿಮಗೆ ಕೆಲಸ ದೂರುಗಳು ತೀರಾ ಬಾಲಿಶವೆಂದು ತೋರುವುದಿಲ್ಲವೇ? ಹೀಗೆಲ್ಲ ಬಹಳ ಮಂದಿಗೆ ಮೊದಲ ಮದುವೆಗೆ ಸರಿಯಾದ ಜೋಡಿ ಸಿಗೋದಿಲ್ಲ. ನಿಮ್ಮ ಅದೃಷ್ಟ ಇದು 2ನೇ ಮದುವೆ ಎಂದು ಹೇಳುವಂತಿಲ್ಲ. ನಿಮ್ಮ 2ನೇ ಇನ್ನಿಂಗ್ಸ್ನಲ್ಲೂ ಅಪರೂಪವೆನ್ನಬಹುದಾದ ದಾಂಪತ್ಯ ನಿಮಗೆ ದೊರಕಿದೆ. ನಿಮ್ಮ ಹಿರಿಯರು ಒಪ್ಪಿದಲ್ಲದೆ ಪರಸ್ಪರ ಸ್ನೇಹದಿಂದ ಪ್ರೀತಿಯಿಂದ ಒಂದಾಗಿದ್ದ ನೀವು ಅಣ್ಣ ತಂಗಿಯರ ಮಕ್ಕಳು, ಅಂದರೆ ಕಸಿನ್ಸ್ ಮದುವೆಯಾಗಿರುವಂತಿದೆ. ನಿಮ್ಮಿಬ್ಬರ ಮಕ್ಕಳು ಒಬ್ಬರನ್ನೊಬ್ಬರು ಬಿಟ್ಟಿರುವುದಿಲ್ಲ ಎಂದು ತಿಳಿದು ಬಂದಿದೆ. ಮಲತಂದೆ ಮಲತಾಯಿ ಎಂಬ ಮಾತೇ ಎದ್ದಿಲ್ಲ. ನೀವು ಸಹ ಮಕ್ಕಳೊಡನೆ ಅಷ್ಟೇ ಪ್ರೀತಿಯಿಂದ ಇದ್ದೀರಿ. ಇದೆಲ್ಲ ನಿಮ್ಮ ಪ್ಲಸ್ ಪಾಯಿಂಟ್ಸ್. ಒಂದು ಮದುವೆ ಸಫಲವಾಗಬೇಕೆಂದರೆ ಪರಸ್ಪರ ಬಿಟ್ಟುಕೊಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ನಾನು ನನ್ನದು ನನಗಿಷ್ಟ ಎನ್ನುವ ಬದಲು ನಾವು ನಮ್ಮದು ಎಂದಾದರೆ ಒಳ್ಳೆಯದು. ಹಠ ಅಹಂ ಬೇಡ. ಈ ರೀತಿ ಯೋಚಿಸಿದರೆ ದೂರುಗಳೆಲ್ಲ ಮಾಯವಾಗುತ್ತದೆ. ಇನ್ನು ಮುಖ್ಯವಾದ ವಿಷಯ, ಮನೋಹರ್, ನೀವು ನಿಮ್ಮ ಮಾಜಿ ಹೆಂಡತಿಯೊಂದಿಗೆ ಸಂಪರ್ಕವಿಟ್ಟುಕೊಂಡು ಸ್ನೇಹಿತೆ ಎಂದು ನಡೆಸಿಕೊಳ್ಳುತ್ತಿರುವುದು. ಎಷ್ಟೊತ್ತು ಸುಮ್ಮನಿದ್ದ ಮನೋಹರ್ನ ತಾಯಿ, ಇದೇನು ಇದು ಹೊಸ ವರಸೆ, ತನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ವರ್ಷದ ಬೊಮ್ಮಟ್ಟೆಯನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋದ ಹೆಂಗಸಿಗೆ ಇಷ್ಟು ವರ್ಷ ಕಳೆದ ಮೇಲೆ ನಿನ್ನ ಸ್ನೇಹ ಮಾತ್ರ ಬೇಕಾಯಿತೆ? ದೂರ ಇದ್ದರೂ ನಿನ್ನ ಮೇಲೆ ತನ್ನ ಹಿಡಿತ ಇನ್ನೂ ಇದೆ ಎಂದು ಸಾಧಿಸಿ ನಿನ್ನ ಮರುಬಾಳ್ವೆಯಲ್ಲಿ ಹುಳು ಹಿಂಡುತ್ತಿದ್ದಾಳೆ ಎಂದು ನಿನ್ನ ಮಂಕು ಬುದ್ಧಿಗೆ ತೋರಲಿಲ್ಲವೇ ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದರು. ಮನೋಹರ್ನಿಗೆ ನಿಜವಾಗಿ ಶಾಕ್ ಆಯಿತು. ಎದ್ದು ಹೋಗಿ ತಾಯಿಯನ್ನು ಅಪ್ಪಿಕೊಂಡಾಗ ಸಾರಿ ಅಮ್ಮ ಎಂದು ಹೇಳಿ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಲತಾ ಸಹ ಅವರನ್ನು ಸಂತೈಸಿದಳು. ಬೇರೆ ವಿಷಯ ಏನಾದರೂ ಇದೆಯಾ? ಸುಕುಮಾರ್ ಕೇಳಿದರು. ನಾನು ಮದುವೆಯಾಗಿದ್ದು ಗಿರಿಗೆ ಇಷ್ಟವಿಲ್ಲವೆಂದು ತೋರುತ್ತದೆ. ಇವರ ಮೇಲೆ ಬಂದರು. ಲತಾ ಅತ್ತಳು. ಮನೋಹರ್ ಅವತ್ತು ಲತಳನ್ನು ಚುಮ್ಮಿ ಚುಮ್ಮಮ್ಮ ಎಂದು ಕರೆದದ್ದೇ ಕಾರಣ ಎಂದು ತಿಳಿದು ಮನೋಹರ್ ಜೋರಾಗಿ ನಕ್ಕ. ನನ್ನಲ್ಲಿ ಯಾವ ದೆವ್ವ ಭೂತನೂ ಹೊಕ್ಕಿಲ್ಲ. ಹೊಸದಾಗಿ ಮದುವೆಯಾಗಿರುವ ನನ್ನ ಅಸಿಸ್ಟೆಂಟ್ ಅವನ ಹೆಂಡತಿ ಸುಮಿತ್ರಾಗೆ ಫೋನ್ ಮಾಡುವಾಗ ಮುದ್ದಾಗಿ ಚುಮ್ಮಿ ಚುಮ್ಮಮ್ಮ ಎಂದು ಕರೆಯುತ್ತಾನೆ. ನಿನ್ನ ತಾಜಾ ಮಾಡಬೇಕೆಂದು ಬಂದಾಗ ನನಗೆ ತಿಳಿಯದೆ ಹಾಗೆ ಕರೆದಿದ್ದೇನೆ, ಅಷ್ಟೇ, ಹೆದರಬೇಡ ಎಂದು ಸಮಾಧಾನ ಹೇಳಿದ. ಸುಕುಮಾರ್ ಮತ್ತೆ, ನೋಡಿ, ಇದು ನಿಮ್ಮ ಮರುಮದುವೆ ಎಂಬುದನ್ನು ಮರೆತು ಬಿಡಿ. ನಿಮ್ಮಿಬ್ಬರ ಮೊದಲ ಮದುವೆ ಮುಗಿದು ಹೋದ ಅಧ್ಯಾಯ ಎಂದು ಹೊಸ ಜೀವನದ ಮೇಲೆ ಗಮನ ಇಡಿ. ಪರಸ್ಪರ ಹೊಂದಿಕೊಂಡು ಈಗಿನ ಬಾಳ್ವೆ ಹಸನಾಗಲು ಪ್ರಯತ್ನಿಸಿ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆಯುಂಟು. ಅದು ಅಕ್ಷರಶಃ ನಿಜ. ಕೋಪತಾಪವಿದ್ದರೆ ಮಲಗುವ ಮುನ್ನ ಚರ್ಚಿಸಿ ಸಮಾಧಾನ ಮಾಡಿಕೊಳ್ಳಿ. ಉಪ್ಪಿನಕಾಯಿ ಹಾಕಿಟ್ಟುಕೊಳ್ಬೇಡಿ. ಇಷ್ಟರ ಮೇಲೆ ನಿಮಗೆ ಡೈವರ್ಸ್ ಬೇಕೆನಿಸಿದರೆ ನಿಮ್ಮಿಷ್ಟ. ಆದರೆ ಒಂದು ಮಾತು ಖಂಡಿತ, ಅದರಿಂದ ನಿಮ್ಮಿಬ್ಬರ ಬಾಳು ಹಾಳಾಗುವುದಲ್ಲದೆ ನಿಮ್ಮಿಬ್ಬರ ತಂದೆ ತಾಯರು ಮಕ್ಕಳು ಹುಟ್ಟು 6 ಜನರ ಸುಖ ಸಂತೋಷವು ಹಾಳಾಗುತ್ತದೆ. ಯೋಚಿಸಿ ಮುಂದಿನ ಹೆಜ್ಜೆ ಇಡಿ ಎಂದರು. ಲತಾ ಮನೋಹರ್ ಡೈವರ್ಸ್ ಮಾತಿಲ್ಲ, ಹೊಂದಿಕೊಂಡಿರುತ್ತೇವೆ ಎಂದು ಒಂದೇ ದನಿಯಲ್ಲಿ ಹೇಳಿದರು. ಎಲ್ಲರೂ ಸುಕುಮಾರ್ಗೆ ಧನ್ಯವಾದ ಅರ್ಪಿಸಿ ಹೊರಟರು. ಸುಕುಮಾರ್ ಮನೋಹರನ್ನು ಕರೆದು, ಮನೋಹರ್, ನಿಮ್ಮದು ಡೈವರ್ಸ್, ಆದರೆ ಲತಾ ಮದುವೆಯಾದ ಕೂಡಲೇ ಗಂಡನನ್ನು ಕಳೆದುಕೊಂಡ ನೊಂದ ಹೆಂಗಸು. ಅವರ ವಿಷಯದಲ್ಲಿ ನಿಮಗೆ ಹೆಚ್ಚು ಕನಿಕರ ಇರಬೇಕು, ಹೆಚ್ಚು ಪ್ರೀತಿ ತೋರಿಸಬೇಕು. ಹೀಗೆ ಹೇಳಿದನೆಂದು ಬೇಸರ ಪಟ್ಟುಕೊಳ್ಬೇಡಿ ಎಂದರು. ಹೋಟೆಲ್ಗೆ ಹೋಗೋಣವೆಂದ ಮನೋಹರ್. ಮಕ್ಕಳನ್ನು ಕರೆದುಕೊಂಡು ಮೊದಲು ದೇವಸ್ಥಾನಕ್ಕೆ ಹೋಗಿ ಅನಂತರ ಹೋಟೆಲ್ಗೆ ಎಂದಳು ಲತಾ. ಬರಡಾಗುತ್ತಿದ್ದ ಜೀವನವನ್ನು ಮತ್ತೆ ಚಿಗುರಿಸಿದ ದೇವರಿಗೆ ಕೈ ಮುಗಿದು ಮುಂದೆ ಬಾಳ್ವೆಯನ್ನು ಹಸಿರಾಗಿಸಲಿ ಎಂದು ಮನಸಾರೆ ಬೇಡಿಕೊಂಡರು ಲತಾ ಮನೋಹರ್ ದಂಪತಿಗಳು. ಧನ್ಯವಾದಗಳು ಸ್ನೇಹಿತರೆ.